ಇನ್ನು ಬಾಗಲಕೋಟೆ ಉಪಚುನಾವಣೆ ಏನು ಕೂಡ ಕಡಿಮೆ ಇಲ್ಲ, ಅಲ್ಲೂ ಕೂಡ ಜೋರಾಗಿದೆ. ಸೊ ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟಗ್ ಆಫ್ ವಾರ್ ಯಾವ ರೀತಿಯಾಗಿದೆ, ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಕುರುಬ ಮತಗಳ ಮೇಲೆ ಹೆಚ್ಚಿನ ರೀತಿಯಾಗಿ ಬಿಜೆಪಿ ಕಣ್ಣಿಟ್ಟಿದೆ. ಹಾಗಾಗಿ ಅಲ್ಲಿ ಕುರುಬ ಸಂಘದ ಜಿಲ್ಲಾಧ್ಯಕ್ಷನನ್ನೇ ಬಿಜೆಪಿ ಎಳ್ಕೊಂಡು ಬಂದಿದೆ. ಮತಗಳು ಬಂದ್ಬಿಡ್ತಾವ, ಈ ಪ್ರಶ್ನೆ ಕಾಡುತ್ತೆ ಅಲ್ವಾ? ನೋಡಿ ಸ್ಟೋರಿಯನ್ನು. ಬಾಗಲಕೋಟೆ ಉಪಸಮರ ಜೋರು. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಕೆ, ಬೃಹತ್ ಮೆರವಣಿಗೆ, ಶಕ್ತಿ ಪ್ರದರ್ಶನ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕದನ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಬೃಹತ್ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಸಿದ್ದಾರೆ. ಉಮೇಶ್ ಮೇಟಿ ಬಾಗಲಕೋಟೆ ಎಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪೂರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಾಥ್ ನೀಡಿದ್ದಾರೆ. ನಾಮಪತ್ರ ಸಲ್ಲಿಕೆಯ ಬಳಿಕ ಕೈ ನಾಯಕರ ಬೃಹತ್ ಮೆರವಣಿಗೆ ನಡೆಯಿತು. ಬಾಗಲಕೋಟೆಯ ವಿದ್ಯಾಗಿರಿಯ ಇಂಜಿನಿಯರಿಂಗ್ ಸರ್ಕಲ್ನಿಂದ ಆರಂಭವಾದ ರೋಡ್ ಶೋನಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ಬಾಗಲಕೋಟೆ ಕ್ಷೇತ್ರ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಎಚ್.ವೈ. ಮೇಟಿ ನಿಧನದ ನಂತರ ತೆರವಾಗಿತ್ತು. ತೆರವಾದ ಕ್ಷೇತ್ರವನ್ನ ಪ್ರತಿನಿಧಿಸಲು ಮೇಟಿ ಕುಟುಂಬದಲ್ಲಿಯೇ ಪೈಪೋಟಿ ಏರ್ಪಟ್ಟಿತ್ತು. ಉಮೇಶ್ ಮೇಟಿ ಹಾಗೂ ಸಹೋದರಿ ಮಹಾದೇವಿ ಮೇಟಿ ನಡುವೆ ಟಿಕೆಟ್ಗಾಗಿ ಫೈಟ್ ನಡೆದಿತ್ತು. ಕೊನೆಗೆ ಉಮೇಶ್ ಮೇಟಿ ಟಿಕೆಟ್ ಪಡೆದು ನಾಮಪತ್ರ ಸಲ್ಲಿಸಿದ್ದಾರೆ. ಯಾರೂ ಟಿಕೆಟ್ ಕೇಳಿಲ್ಲ. ಮುಖ್ಯಮಂತ್ರಿಗಳು, KPCC ರಾಜ್ಯಾಧ್ಯಕ್ಷರು ಯಾರಿಗೆ ಕೊಡ್ತಾರೆ, ನಮ್ಮ ಮನೆಯಾಗ ಯಾರಿಗೆ ಕೊಟ್ಟರು ಮಾಡ್ತೇವಂತ. ಯಾರೋ 25,000-30,000 ಮತ ಅಂತೇಳಿ ನಾವು ಗೆಲ್ತೇವೆ, ಕಾಂಗ್ರೆಸ್ ಗೆಲ್ಲಂತ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕರ್ತರು, ಕ್ಷೇತ್ರದ ಜನ ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಹಿಡಿತಾರೆ ಅಂತ ಗೆಲುವಿನ ವಿಶ್ವಾಸದಲ್ಲಿ ಮಾತನಾಡಿದ್ರು. ಅಲ್ಲದೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. 100% ವಿಶ್ವಾಸ ಇದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿಗಿದ್ದಾರೆ ಅವರು ತಂದೆ ಆದಂತ ಆಸೆ ಆಕಾಂಕ್ಷೆ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಈ ಕ್ಷೇತ್ರದ ಜನತೆ, ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನ ಸೂಚಿಸಿದ್ರು. ಒಳ್ಳೆ ಹಂತದಿಂದ ನಮ್ಮ ಅಭ್ಯರ್ಥಿ ಸಮರ್ಥ ಅವರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ್ ಉಮೇದುವಾರಿಕೆ, ಜೋಶಿ, ವಿಜಯೇಂದ್ರ ಸೇರಿ ಹಲವರು ಸಾಥ್. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಮೇಟಿ ಕುಟುಂಬದ ವಿರುದ್ಧ ಬಿಜೆಪಿ ಕಟ್ಟಾಳು ವೀರಣ್ಣ ಚರಂತಿಮಠ್ ಅಖಾಡಕ್ಕೆ ಇಳಿದಿದ್ದಾರೆ. ಈ ಬಾರಿ ನಿರೀಕ್ಷೆಯಂತೆಯೇ ಬಿಜೆಪಿಯಿಂದ ಟಿಕೆಟ್ ಪಡೆದಿದ್ದಾರೆ. PH ಪೂಜಾರ್ ಜೊತೆಗಿನ ಫೈಟ್ನಲ್ಲಿ ವೀರಣ್ಣ ಚರಂತಿಮಠ್ಗೆ ಟಿಕೆಟ್ ಒಲಿದಿದೆ. ಇಂದು ಬೃಹತ್ ರೋಡ್ ಶೋ ಮೂಲಕ ವೀರಣ್ಣ ಚರಂತಿಮಠ್ ತಹಶೀಲ್ದಾರ್ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ. ರೋಡ್ ಶೋನಲ್ಲಿ ಬಿಜೆಪಿ, ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವೀರಣ್ಣ ಚರಂತಿಮಠ್ಗೆ ಸಾಥ್ ನೀಡಿದರು. ಇನ್ನು ನಾಮಪತ್ರ ಸಲ್ಲಿಕೆಯ ಬಳಿಕ ಮಾತನಾಡಿದ ನಾಯಕರು, ವೀರಣ್ಣ ಚರಂತಿಮಠ್ ಗೆಲ್ಲೋದು ನಿಶ್ಚಿತ ಅಂದರು. ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಪರ ಮಂತ್ರ. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ. ಅದನ್ನಿಟ್ಕೊಂಡು ನಾವು ಮತ ಕೇಳುವಂಥ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂತದ್ದು. ಗೆಲುವು ಶತಸಿದ್ಧ. ಜಿಲ್ಲಾ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಬಿಜೆಪಿಗೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕುರುಬ ಸಮುದಾಯದ 40,000 ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಜಿಲ್ಲಾ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ DB ಸಿದ್ದಾಪುರ್, BY ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕಳೆದ 15 ವರ್ಷದಿಂದ ಬಿಜೆಪಿ ಪಕ್ಷದಿಂದ ದೂರವಿದ್ದ DB ಸಿದ್ದಾಪುರ್ HY ಮೇಟಿ ಜೊತೆಗೆ ಆತ್ಮೀಯರಾಗಿದ್ದರು. ಇದೀಗ ವೀರಣ್ಣ ಚರಂತಿಮಠ್ಗೆ ಬೆಂಬಲಿಸಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಅಂಬೇಡ್ಕರ್ ಅವರು ಹೇಳಿದ್ರು, ಎಲ್ಲಿ ನಿನಗೆ ಸನ್ಮಾನ ಮರ್ಯಾದಿಲ್ಲೋ ಅಲ್ಲಿ ನೀನು ಯಾವತ್ತೂ ಇರಬಾರ್ದು ಅಂತ ಹೇಳಿದರು. ನಾವು ಕಾಂಗ್ರೆಸ್ ಪಕ್ಷದಾಗಿದ್ದಾಗ ತನು ಮನದಿಂದ ಸಾಕಷ್ಟು ದುಡಿದ್ವಿ. ಪಕ್ಷದಾಗಿದ್ದಾಗ ಪಕ್ಷಕ್ಕೆ ನಿಷ್ಠೆಯಾಗಿ ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂತ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ವಿ. ಅವ್ರು ಏನು ಹೇಳ್ತಾರೆ 2 ಸತಿ ಟಿಕೆಟ್ ಕೊಟ್ಟು 2 ಸತಿ ಟಿಕೆಟ್ನು ಹೊಳೆ ವಾಪಸ್ ತಗೊಂಡಾಗೂ ಬೇಜಾರು ಮಾಡ್ಕೊಳ್ಳೋದ ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಬಂದ್ವಿ. ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸ ಅಲ್ಲಿ ನಡೀತು ನಮ್ಗೆ. ಹಾಗಾಗಿ ಬೇಡಪ್ಪ, ನಮ್ಗೆ ಎಲ್ಲಿ ಮರ್ಯಾದೆ, ಎಲ್ಲಿ ನಮ್ಗೆ ನಮ್ಮ ಗೌರವ ಸಿಗುತ್ತೆ ಆ ಪ್ಲೇಸ್ನಾಗ ಇರು ಅಂತ ತಿಳ್ಕೊಂಡು ವೀರಣ್ಣ ಚರಂತಿಮಠರ ಗುಣಗಳನ್ನ ನಾವು ಯಾವತ್ತೂ ನೋಡ್ಕೊಂಡು ಬಂದಿದ್ವಿ. ಅವ್ರ ಮೇಲೆ ಭರವಸೆ ಇಟ್ಟು ವಿಚಾರದಲ್ಲಿ ನಾವು ಪಕ್ಷ ಬಿಟ್ಟು ಬರಬೇಕಾಯ್ತು. ಒಟ್ಟಿನಲ್ಲಿ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ರಂಗೇರಿದೆ. ನಾಮಪತ್ರ ಸಲ್ಲಿಕೆಯ ಬೆನ್ನಲ್ಲೇ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಬಾಗಲಕೋಟೆ ಉಪಕದನದಲ್ಲಿ ಗೆಲುವಿನ ಕಿರೀಟ ಬಿಜೆಪಿಗೋ ಕಾಂಗ್ರೆಸ್ಸಿಗೋ ಕಾದು ನೋಡಬೇಕಿದೆ. ರವಿ ಹಳ್ಳೂರು, ಬಾಗಲಕೋಟೆ, ಪಬ್ಲಿಕ್ ಟಿವಿ.